ದಿನೇ ಮಂಡ್ಯ ರಣಕಣ ಬಿಗಿಯಾಗ್ತಾ ಇದೆ. ಚುನಾವಣೆ ಘೋಷಣೆ ಆಗೋ ಮುನ್ನವೇ ಮಂಡ್ಯದಲ್ಲಿ ರಣಕಹಳೆ ಶುರುವಾಗಿತ್ತು. ಇನ್ನು ಈಗ ಚುನಾವಣೆ ಘೋಷಣೆ ಆಗಿದೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಕೆಸರಿನ ಚಾಟ ಆರಂಭವಾಗಿದೆ. ಒಬ್ರು ಸಿಎಂ ಮಗ, ಮತ್ತೊಬ್ರು ರೆಬಲ್ ಸ್ಟಾರ್ ಪತ್ನಿ, ಇಬ್ಬರು ಸಿನಿರಂಗದವರೇ, ಒಬ್ಬರು ಹೊರಗಿನವರೇ. ಆದ್ರೆ ಈ ಇಬ್ಬರ ಸೋಲು ಗೆಲುವಿಗೆ ಆ ಪಂಚ ಕಾರಣನೇ ಏನದು, ಯಾವುದದು ನೋಡೋಣ ಬನ್ನಿ. ಮಂಡ್ಯದಲ್ಲಿ ಗೌಡ್ರ ಕುಡಿ ನಿಖಿಲ್ ಪಟ್ಟಾಭಿಷೇಕ. ಹೊರಟೆ ಬಿಟ್ರು ಮಂಡ್ಯದ ಗಂಡು ಆಗೋಕ. ಅಸಲಿಗೆ ಇದು ಅಂಬಿ ಹಾಡು ನಿಜ. ಆದ್ರೆ ಈಗ ಅಂಬಿಯಂತೆ ಸಿಎಂ ಮಗ ನಿಖಿಲ್ ಕೂಡ ಮಂಡ್ಯದ ಗಂಡು ಆಗಲು ಹೊರಟಿದ್ದಾರೆ. ಅದು ಅದೇ ಅಂಬಿ ಪತ್ನಿ ಸುಮಲತಾ ಅವರ ಎದುರು ತೊಡೆತಟ್ಟಿ. ಮಂಡ್ಯದ ಜನ ಅಂಬಿಗೆ ಮಂಡ್ಯದ ಗಂಡು ಅಂತಾನೆ ಪದವಿ ಕೊಟ್ಟಿದ್ರು. ಈಗ ಅದು ನಿಖಿಲ್ಗೂ ಕೊಡ್ತಾರಾ ಗೊತ್ತಿಲ್ಲ. ಆದ್ರೆ ಗೌಡ್ರು ಮಾತ್ರ ಇವತ್ತು ಮಂಡ್ಯಗೆ ಕಾಲಿಟ್ಟು ನಿಖಿಲ್ ಕುಮಾರಸ್ವಾಮಿಯ ಪಟ್ಟಾಭಿಷೇಕ ಮಾಡಿದ್ದಾರೆ. ಇವನೇ ಇನ್ಮುಂದೆ ಮಂಡ್ಯದ ಮಗ, ಹರಸಿ ಆಶೀರ್ವದಿಸಿ ಅಂತ ಮಂಡ್ಯದ ಜನರಲ್ಲಿ ಮನವಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನೋವು ಮಾಡಿ ನನ್ನ ಮಗನ್ನ ಮೊಮ್ಮಗನ್ ನಿಲ್ಲಿಸಬೇಕು ಅಂತ ಇಲ್ಲ. ನಾನು ಮಗ ಅವನ ತಂದೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾನು ನಿಲ್ತೇನೆ ಅಂತೇಳಿ 4-6 ವರ್ಷ ಹಿಂದೆ ಹೇಳಿದೆ. ಆ ಒಂದು ನೋವನ್ನ ಇಟ್ಕೊಂಡಿದೆ. ಇಲ್ಲ, ತಂದೆಗೆ ಸಹಾಯ ಮಾಡ್ತಾನೆ, ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಅಂಬಿ ನಂತರ ನಿಖಿಲ್ ಮಂಡ್ಯದ ಗಂಡು ಆಗ್ತಾರೋ ಅಥವಾ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸುಮಲತಾ ಮಂಡ್ಯದ ಹೆಣ್ಣು ಆಗ್ತಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಗೌಡ್ರು ಮಾತ್ರ ಮಂಡ್ಯ ರಣಕಣದಲ್ಲಿ ನಿಂತು ನಿಖಿಲ್ ಕುಮಾರಸ್ವಾಮಿಯನ್ನ ಅಧಿಕೃತವಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಮಾಡಿದ ತಪ್ಪನ್ನ ಇವತ್ತು ಮಾಡಲೂ ಇಲ್ಲ. ತವರಿನಲ್ಲಿ ಕಣ್ಣೀರು ಹರಿಸಿದ ಗೌಡ್ರು ಮಂಡ್ಯದಲ್ಲಿ ಆ ತಪ್ಪು ಮಾಡಲು ಹೋಗಲಿಲ್ಲ. ಆದ್ರೆ ನಮ್ಮದು ಕುಟುಂಬ ರಾಜಕಾರಣ ಅಲ್ಲ ಅನ್ನೋದು ಮಾತ್ರ ಮಂಡ್ಯದಲ್ಲೂ ಸ್ಪಷ್ಟಪಡಿಸಿದ್ರು. ಇಲ್ಲಿ ನನ್ನ ಮೊಮ್ಮಗನೇ ನಿಂತಿದ್ದಾನೆ, ಯಾಕೆ ಇವರಿಗೆ ರಾಜಕೀಯ ತರಬೇಕು? ಅವತ್ತು ಕಂದೆ ಅತ್ಯಂತ ಸಂಕಟದಲ್ಲಿ ಆರೋಗ್ಯದಲ್ಲಿ ಬಳಲ್ತಾ ಇರುವಾಗ ನಮ್ಮ ತಂದೆಗೆ ತೊಂದರೆ ಕೊಡಲ್ಲ, ನಾನು ನಮ್ಮ ತಂದೆ ಹಿಂದೆ ನಿಲ್ತೀನಿ ಅಂತ ಹೇಳಿದಂತ ಒಬ್ಬ ಯುವಕನ ನಾನು ಈ ಎಲ್ಲ 8 ಜನ ಶಾಸಕರು, 3 ಜನ ಮಂತ್ರಿಗಳನ್ನ ಕೇಳಿ ಆಮೇಲೆ ಒಂದು ತೀರ್ಮಾನಕ್ಕೆ ಬಂದೆ. ದಯಮಾಡಿ ಕ್ಷಮೆ ಕೇಳ್ತೇನೆ, ನಿಮ್ಮನ್ನ ದುರ್ಬಳಕೆ ಮಾಡಿಕೊಳ್ಳಲ್ಲ. ಮಂಡ್ಯ ಬ್ಲಡ್ ಆಫ್ ಪಾಲಿಟಿಕ್ಸ್. ನಿಖಿಲ್ಗಿದೆ ಕಮಿಟ್ಮೆಂಟ್ ದೇವೇಗೌಡ. ನಿಖಿಲ್ ಎಕ್ಸಿಟ್ ಅಲ್ಲ ಎಂಟ್ರಿ, ಸಿಎಂ ಕುಮಾರಸ್ವಾಮಿ. ಮೊಮ್ಮಗನನ್ನ ಮಂಡ್ಯ ಕಣಕ್ಕಿಳಿಸಿದ ಗೌಡ್ರು ಮಂಡ್ಯ ಬ್ಲಡ್ ಆಫ್ ಪಾಲಿಟಿಕ್ಸ್ ಅಂದಿದ್ದಾರೆ. ಜೊತೆಗೆ ನಿಖಿಲ್ಗೆ ಒಂದು ಕಮಿಟ್ಮೆಂಟ್ ಇದೆ, ಅವನು ನಿಮ್ಮನ್ನ ಮರೆಯೋಲ್ಲ, ನೀವೆಲ್ಲ ಅವನನ್ನ ಕೈ ಹಿಡಿಯಿರಿ ಅಂತ ಆದೇಶ ಹೊರಡಿಸಿದ್ದಾರೆ. ನಾವೆಲ್ಲಿ ಸೇರಿಸ್ತೀವಿ ನಿಖಿಲ್ನ? ಇಲ್ಲಿ ಬರೋಕೆ ಬಿಡಿದ್ರೆ ಗೋಬ್ಯಾಕ್ ನಿಖಿಲ್ ಅಂತ. ಇಷ್ಟು ಮನಸ್ಸಿಗೆ ನೋವಾಗುತ್ತೆ. ನನ್ನ ಸಾಕಿ ರಾಜಕೀಯವಾಗಿ ಹಾಸನ ಒಂದ್ ಕಡೆ, ಮಂಡ್ಯ ಇಸ್ ಎ ಹಾರ್ಟ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದ್ದೀನಿ ನಾನು ಈ ಮಾತು. ಇನ್ನು ತಂದೆ ಕುಮಾರಸ್ವಾಮಿ ಕೂಡ ಪ್ರಚಾರಕ್ಕೆ ಚಾಲನೆ ನೀಡಿ, ನನ್ನ ಮಗ ನಿಮ್ಮ ಸೇವೆ ಮಾಡಲು ಬಯಸಿದ್ದಾನೆ, ನನ್ನ ಆರೋಗ್ಯ ಸರಿಯಿಲ್ಲ, ಅವನು ಮಂಡ್ಯದ ಎಂಪಿ ಆಗಿ ಮೆರೆಯಲು ಬಂದಿಲ್ಲ, ನಿಮ್ಮ ಸೇವೆ ಮಾಡಲು ಬಂದಿದ್ದಾನೆ ಅಂತ ಅವರು ಇಡೀ ಮಂಡ್ಯವನ್ನ ಹಾಡಿ ಹೊಗಳಿ ಜೀವ ಇರುವವರೆಗೂ ಮಂಡ್ಯ ನಮ್ಮ ಕುಟುಂಬ, ಮಂಡ್ಯ ಮರೆಯೋದಿಲ್ಲ ಎಂದ ಅವರು. ಅವತ್ತು ನನ್ನ ಮಗ ನನಗೊಂದು ಮಾತು ಹೇಳಿದ, ನಿನ್ನ ಆರೋಗ್ಯದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಹಗಲು ರಾತ್ರಿ ನೀನು ಕಷ್ಟಪಡ್ತಾ ಇದ್ದೀಯ, ನಿನ್ನ ಪರವಾಗಿ ನಾನು ಎಲ್ಲಾದರೂ ಒಂದು 4 ಕಡೆ ಹೋಗಿ ನಿನ್ನ ಹೆಸರು ಹೇಳಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡಿ ಅಂತೇಳಿ ಮನವಿ ಮಾಡ್ತೀನಿ ಅಂತ ಹೇಳಿ ನನಗೆ ಸಹಕಾರ ಕೊಟ್ಟು ದೇವೇಗೌಡರಿಗೆ ಏನು ಸ್ಮರಿಸ್ಕೊಂಡ್ರ ಆ ಮಾತನ್ನು. ಬಹುಶಃ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಚುನಾವಣೆಯಲ್ಲಿ ನನ್ನ ಸ್ನೇಹಿತರುಗಳ ಪರವಾಗಿ ಚುನಾವಣೆಯಲ್ಲಿ ಹಳ್ಳಿ ಮೇಲೆ ಬಂದಂಥದ್ದು ಏನಿದೆ, ನಿಮ್ಮ ಒಂದು ಮತವನ್ನು ಪಡೀತಕ್ಕಂಥದ್ದಕ್ಕೆ ನನ್ನ ಪರವಾಗಿ ಅವತ್ತೇನು ಹಳ್ಳಿ ಮೇಲೆ ಬಂದಿದ್ದಾನೆ, ನನ್ನ ಭಾವನೆಗಳನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ನೀವು, ಅವನೇನೋ ಲೋಕಸಭಾ ಮೆಂಬರ್ ಆಗಿ ಮೆರೆಯಬೇಕು ಅಂತ ಅಲ್ಲ. ಇದೇ ವೇಳೆ ತಾವು ಮಂಡ್ಯಗೆ ಮಾಡಿದೆಲ್ಲವನ್ನೂ ಜನರ ಮುಂದಿಟ್ಟು ಅಂಬಿಯನ್ನು ನೆನಪಿಸಿಕೊಂಡ್ರು. ಅಂಬಿ ಮತ್ತು ನನ್ನ ನಡುವಿನ ಸ್ನೇಹ ಅಭಿಮಾನಿಗಳಿಗೂ ಗೊತ್ತಿಲ್ಲ. ನಿಖಿಲ್ ಹೇಗೆ ಮಗನೋ ಅಂಬಿ ಮಗ ಅಭಿಯೂ ಕೂಡ ನನ್ನ ಮಗನಂತೆಯೇ ಅಂತ ಹೇಳುತ್ತಲೇ ಅಂಬಿ ಸಾವಿನ ಅನುಕಂಪ ಗಿಟ್ಟಿಸೋದನ್ನ ಮರೆಯಲಿಲ್ಲ. ಜೊತೆಗೆ ಮಂಡ್ಯಕ್ಕೆ ಅಂಬಿ ಶರೀರ ತರೋದು ಬೇಡ ಅಂದವ್ರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಾಯಿಗೆ ಬಂದಾಗೆ ಮಾತನಾಡ್ತಾರೆ ಅಂತ ಅಸಮಾಧಾನ ತೋಡಿಕೊಂಡ್ರು. ನನ್ನ ಅವರ ಸಂಬಂಧ ಪಾಪ ಅವರ ಅಭಿಮಾನಿಗಳಿಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ನನ್ನ ಅವರ ಸಂಬಂಧದ ಬಗ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೂ ಹೋಗೋದಿಲ್ಲ. ಅಂಬರೀಷ್ ಅವ್ರ ಬಗ್ಗೆನೆ
ನಾನು ಮೊನ್ನೆಯಲ್ಲಿ ಭಾಷಣ ಮಾಡಿದೆ. ಯಾವೊಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಅಂಬರೀಷ್ ಅವ್ರ ಬಗ್ಗೆ ತಪ್ಪೇನಾದರೂ ಮಾತನಾಡಿದ್ದೇನೆ, ಅವ್ರ ಬಗ್ಗೆ ಸಣ್ಣತನದಲ್ಲಿ ನಡ್ಕೊಂಡಿದ್ದೇನೆ. ಯಾರೋ ಹೊತ್ತು ಆಸ್ಪತ್ರೆ ಒಳಗೆ ಈ ಒಂದು ಮಂಡ್ಯದ ಗಂಡು ಅಂತ ನೀವು ಕರ್ಕೊಂಡ್ರಿ, ಆ ಪ್ರೀತಿ ತೋರಿಸಿದ್ರಿ. ಅಂಬರೀಷ್ ಅವರ ಶರೀರವನ್ನ ಕೆಲವರು ತರಬೇಕು ಇಲ್ಲಿಗೆ, ಇವತ್ತು ಈ ಒಂದು ಅಂತಿಮ ದರ್ಶನವನ್ನ ಮಂಡ್ಯದಲ್ಲಿ ನಾವು ನೋಡಬೇಕು ಅಂತ ಹೇಳಿ ಬಯಸಿದ್ರು. ಅಯ್ಯೋ ಅಯ್ಯೋ ಯಾವ ಕಾರಣಕ್ಕೂ ಮಂಡ್ಯ ಬಾಡಿ ತಗೊಂಡು ಹೋಗಲೇಬಾರದು ಅಂತ ಹೇಳಿ ಆಸ್ಪತ್ರೆ ಒಳಗೆ ಚರ್ಚೆ ಮಾಡದಂತವರು ಈಗ ಮಂಡ್ಯದ ಮಣ್ಣಿನ ಬಗ್ಗೆ, ಮಂಡ್ಯದ ಇವತ್ತು ಈ ಒಂದು ಋಣದ ಬಗ್ಗೆ. ಒಂದು ಕಡೆ ತಾತ ಮತ್ತು ತಂದೆ ನಿಖಿಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ರೆ, ಮತ್ತೊಂದು ಕಡೆ ಪ್ರತಿಸ್ಪರ್ಧಿ ಸುಮಲತಾ ಕೂಡ ಎಂದಿನಂತೆ ಮಂಡ್ಯದಲ್ಲಿ ತಮ್ಮ ಪ್ರಚಾರ ಕಾರ್ಯ ಮುಂದುವರೆಸಿದ್ರು. ಮೇಲುಕೋಟೆ ಚೆಲುವರಾಯಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದಾರೆ. ನಿರ್ಧರಿಸಿದ ದಿನದಂದೇ ಅಧಿಕೃತ ಪ್ರವೇಶ ಮಾಡೋದಾಗಿ ಹೇಳಿದ್ದಾರೆ. ನನ್ನ ಜೊತೆಲಿ ಜನ ಇದ್ದಾರೆ, ನಾನು ಎಲ್ಲಿ ಹೋದ್ರು ನಾನು ಅದನ್ನೇ ಕೇಳೋದು ಜನರನ್ನ. ನೀವು ಯಾವತ್ತೂ ಆ ಮಾತೇ ಹೇಳೋಂಗಿಲ್ಲ ಅಂತ ಜನ ನನಗೆ ಹೇಳ್ತಾ ಇದ್ದಾರೆ. ನೀವು ಒಂಟಿಯಾಗಿದ್ದೀರಿ ಅಂತ ಅನ್ನೋ ಒಂದು ಮಾತು ನಿಮ್ಮ ಬಾಯಿಂದ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಜನ ಇದ್ದಾರೆ ನನ್ನ ಕಡೆ. ಇನ್ನು ಈ ಮಧ್ಯೆ ಸಚಿವ ಡಿಸಿ ತಮ್ಮಣ್ಣ ಸುಮಲತಾ ಅವರಿಗೆ ಜೆಡಿಎಸ್ನಿಂದ ಆಹ್ವಾನ ಕೊಟ್ಟಿದ್ವಿ, ಆದ್ರೆ ಅವರು ಅದನ್ನ ನಿರಾಕರಿಸಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ತೊಡೆತಟ್ಟಿದ್ದಾರೆ ಅನ್ನೋ ಮಾತಿಗೆ ಪ್ರತಿಕ್ರಿಯಿಸಿದ ಸುಮಲತಾ, ತಮಗೆ ಯಾರೂ ಯಾವುದೇ ಆಹ್ವಾನ ಕೊಟ್ಟಿಲ್ಲ, ಈಗ ಅವರು ಅಭ್ಯರ್ಥಿಯನ್ನ ಘೋಷಿಸಿದ ಮೇಲೆ ಈ ಮಾತೇಕೆ? ನನ್ನ ಬಗ್ಗೆ ಮಾತನಾಡದಂತೆ ಸಿಎಂ ಹೇಳಿದ್ರು, ಯಾಕೆ ನನ್ನ ಬಗ್ಗೆ ಮಾತನಾಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಚುನಾವಣೆ ಇನ್ನೇನು ಹತ್ರ ಬಂತು, ಎಲ್ಲ ಅನೌನ್ಸ್ ಆಗಿದೆ, ಅವ್ರು ಇನ್ನೇನು ಅಭ್ಯರ್ಥಿನೂ ಇವತ್ತು ಘೋಷಿಸ್ತಾರೆ ಅಂತ ಅನ್ಸುತ್ತೆ. ಹೌದಾ? ಘೋಷಣೆ ಆಯಿತು. ಇಂಥ ಸಂದರ್ಭದಲ್ಲಿ ಈ ಮಾತುಗಳು ಏನಕ್ಕೆ ಹೇಳ್ತಾರೆ, ಏನಕ್ಕೆ ಹೇಳಬೇಕು ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ. ಬಿಡಿ, ನಿಮ್ಮೆಲ್ರಿಗೂ ಅರ್ಥ ಆಗಿರಬೇಕು, ಜನಕ್ಕೂ ಅಷ್ಟೇ ಅರ್ಥ ಆಗುತ್ತೆ. ಅವ್ರು ಸಂಪರ್ಕ ಮಾಡಿರೋದು ನಮ್ಮ ಅಂದರೆ ಅಂಬರೀಷ್ ಅವರ ಅಣ್ಣನ ಮಗನ್ನ, ಅವ್ರಿಗೂ ಸಂಬಂಧಿಕರೇ. ಅವರು ಮಾತಾಡಿ ಮೀಟ್ ಮಾಡಿದಾಗ ಏನೋ ಮಾತಾಡಿದ್ರು, ಬಟ್ JDSಗೆ ಬರಬೇಕು ಅನ್ನೋ ಒಂದು ಮಾತು ಯಾವತ್ತೂ ಅವ್ರು ಹೇಳಿರಲಿಲ್ಲ. ಇದೆಲ್ಲದರ ನಡುವೆ ನಿಖಿಲ್ ಕೂಡ ಮಾತನಾಡಿದ್ದಾರೆ. ನಾನು ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ, ಗೋ ಬ್ಯಾಕ್ ಅಂತ ಹೇಳೋರು ನಾನು ಮುಂದೆ ಬರಬೇಕೋ ಹಿಂದೆ ಹೋಗ್ಬೇಕು ಅನ್ನೋದನ್ನ ನಿರ್ಧರಿಸಲಿ ಎಂದಿದ್ದಾರೆ. ಇವತ್ತು ನನ್ನ ಸ್ವಾರ್ಥಕ್ಕೋಸ್ಕರ ನಾನಿಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ. ಚಿತ್ರರಂಗದಲ್ಲಿ ತಕ್ಕ ಮಟ್ಟದ ಯಶಸ್ಸು ನಿಮ್ಮಂತ ತಂದೆ ತಾಯಂದ್ರೆ ನನಗೇನು ಕೊಟ್ಟಿದ್ದೀರಿ. ಹಲವಾರು ಬಾರಿ ನಾನು ಕೂತ್ಕೊಂಡು ಒಬ್ಬನೇ ಇದ್ದಾಗ ಯೋಚನೆ ಮಾಡುವೆ, ಇಂಥ ಒಂದು ಕುಟುಂಬದಲ್ಲಿ ನನಗೆ ಇವತ್ತು ಭಗವಂತ ಜನ್ಮವನ್ನು ಕೊಟ್ಟಿದ್ದಾನೆ. ಬಹುಶಃ ನಿಮ್ಮಂತ ತಂದೆ ತಾಯಂದ್ರುಗಳು ಸೇವೆ ಮಾಡಲಿಲ್ಲ ಅಂದ್ರೆ ಆ ಭಗವಂತ ಮೆಚ್ಚಲ್ಲ ಅನ್ನೋ ಒಂದು ವಿಷಯ ನನ್ನ ಈ ಹೃದಯದಲ್ಲಿ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಗೋ ಬ್ಯಾಕ್ ಅಂದ್ರೆ ಅಣ್ಣ ಹಿಂದೆ ಸರಿಯಪ್ಪ ನಿಖಿಲ್ ಅಂತ, ನಾನು ಹಿಂದೆ ಹೋಗ್ಬೇಕಾ ಅಥವಾ ನಿಮ್ಮಗಳ ಜೊತೆ ಮುಂದುವರಬೇಕಾ ಅನ್ನೋದನ್ನ ತಮ್ಮಂತ ತಂದೆ ತಾಯಂದ್ರುಗಳು ತೀರ್ಮಾನ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಿಖಿಲ್ ಸೋತ್ರು ಗೆದ್ರು ಆ 5 ಕಾರಣಗಳಿಂದಲೇ. ಸುಮಕ್ಕ ಸೋತ್ರು ಗೆದ್ರು ಆ 5 ಕಾರಣಗಳಿಂದಲೇ. ಒಟ್ನಲ್ಲಿ ಇಂದಿನಿಂದ ಮಂಡ್ಯ ರಣಕಣ ಮತ್ತಷ್ಟು ಬಿರುಸುಗೊಂಡಿದೆ. ನಾಳೆಯಿಂದ ಸ್ಪರ್ಧೆ ಮತ್ತಷ್ಟು ತೀವ್ರವಾಗಲಿದೆ. ಆದ್ರೆ ನಿಖಿಲ್ ಗೆಲುವು ಸೋಲಿಗೆ ಆ ವಿಷಯಗಳೇ ಕಾರಣವಾಗಲಿದೆಯಂತೆ. ಸುಮಲತಾ ಸೋತ್ರು ಗೆದ್ರು ಆ 5 ವಿಷಯಗಳೇ ಪ್ರಮುಖ ಕಾರಣ ಆಗಲಿದೆಯಂತೆ. ನಿಖಿಲ್ ಈಗ ಅಧಿಕೃತವಾಗಿ ಗ್ರ್ಯಾಂಡ್ ಎಂಟ್ರಿ ಪಡೆದಿದ್ದಾಗಿದೆ. ನಿಖಿಲ್ ಪರವಾಗಿ ಗೌಡ್ರು ಕೂಡ ಅಬ್ಬರಿಸಿದ್ದಾರೆ. ಹಾಗಾದ್ರೆ ನಿಖಿಲ್ ಗೆಲ್ತಾರಾ? ಗೆದ್ರೆ ಆ 5 ಕಾರಣಗಳಿಂದಲೇ ಗೆಲ್ತಾರಾ? ಒಂದು ವೇಳೆ ಸೋತ್ರು ಆ 5 ಕಾರಣಗಳಿಂದಾನೇ ಸೋತು ಬಿಡ್ತಾರಾ? ನಿಖಿಲ್ ಸೋಲು ಗೆಲುವಿಗೆ ಆ 5 ಕಾರಣಗಳು ಏನು? ಇಲ್ಲಿದೆ ನೋಡಿ ಆ ಪಕ್ಕ ಕಾರಣಗಳು. ಗೌಡ್ರ ಕುಡಿ ನಿಖಿಲ್ ಗೆದ್ರೆ ಆ 5 ಕಾರಣಗಳಿಂದಲೇ. ಸಿಎಂ ಮಗ ನಿಖಿಲ್ ಸೋತ್ರು ಆ 5 ಕಾರಣಗಳಿಂದನೇ. ಹೌದು, ನಿಖಿಲ್ ಗೆಲ್ಲೋದು ಸೋಲೋದು ಈ 5 ಕಾರಣಗಳ ಮೇಲೆ ನಿಂತಿದೆ. ಯಾಕಂದ್ರೆ ಇಲ್ಲಿ ನಿಖಿಲ್ಗೆ ಗೆಲ್ಲೋಕೆ ಎಷ್ಟು ಕಾರಣವಿದೆಯೋ ಸೋಲೋಕು ಅಷ್ಟೇ ಕಾರಣಗಳಿವೆ. ಇದೇ ಕಾರಣಕ್ಕೆ ಮಂಡ್ಯ ಈಗ ಹೈಪರ್ ಕಾವು ಪಡೆದುಕೊಂಡಂತಾಗಿದೆ. ಎಷ್ಟೇ ಆದ್ರೂ ನಿಖಿಲ್ ನಿಂತಿರೋದು ಯಾರ ವಿರುದ್ಧ? ಮಂಡ್ಯದ ಗಂಡು ಅಂಬಿ ಕುಟುಂಬದ ವಿರುದ್ಧ. ಇಷ್ಟಾದ್ರೂ ನಿಖಿಲ್ ಗೆಲುವಿಗೆ ಆ ಪಂಚ ಕಾರಣಗಳಾದ್ರೂ ಏನು? ನಿಖಿಲ್ ಗೆಲುವಿನ ಪಂಚಕಾರಣ. ಕಾರಣ ನಂಬರ್ 1, ತಂದೆ ಮತ್ತು ತಾತನ ಪ್ರಭಾವಿ ವರ್ಚಸ್ಸು. ಮಂಡ್ಯ ಜನ ನಿಖಿಲ್ನ ಕೈ ಹಿಡಿಯೋದಾದ್ರೆ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ವರ್ಚಸ್ಸು ನೋಡಿ ಕೈ ಹಿಡಿಬೇಕು. ಕೈ ಹಿಡಿತಾರೆ ಅನ್ನೋದೇ ನಿಖಿಲ್ನ ನಂಬಿಕೆ. ಎಷ್ಟೇ ಆದ್ರೂ ನಿಖಿಲ್ ಗೌಡರ ಕುಡಿ.
ಗೌಡ್ರು ಕೂಡ ಹಿಂದಿನಿಂದ ರಾಜಕಾರಣದಲ್ಲೂ ದೊಡ್ಡ ಹೆಸರು ಮಾಡಿಕೊಂಡು ಬಂದಿದ್ದಾರೆ. ಇನ್ನು ದೈವದ ಮೇಲಿನ ನಂಬಿಕೆ ವಿಷಯದಲ್ಲಿ ಯಾರೂ ಅವರಿಗೆ ಸರಿಸಾಟಿ ಇಲ್ಲ. ಇಂಥ ಕುಟುಂಬದ ಕುಡಿ ನಿಖಿಲ್ನ ಜನ ಮೆಚ್ಚಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಕಾರಣ ನಂಬರ್ 2, ಮಂಡ್ಯ ಒಕ್ಕಲಿಗರ ಭದ್ರಕೋಟೆ. ಮಂಡ್ಯ ಕೇವಲ ಒಕ್ಕಲಿಗರ ಭದ್ರಕೋಟೆ ಮಾತ್ರವಲ್ಲ, ಜೆಡಿಎಸ್ನ ಭದ್ರಕೋಟೆಯಾಗಿದೆ. ಮಂಡ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಮಾತ್ರ ಒಕ್ಕಲಿಗರೇ. ಇಲ್ಲಿ ಒಕ್ಕಲಿಗ ಸಮುದಾಯಗಳ ಮತಗಳೇ ನಿರ್ಣಾಯಕ. ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗೌಡ್ರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಏನೋ ಇಡೀ ಒಕ್ಕಲಿಗರೆಲ್ಲ ಜೆಡಿಎಸ್ಗೆ ಮತ ಹಾಕಿ ಬಿಟ್ಟಿದ್ರು. ಹಾಗಾಗಿ ಈಗ ಮಂಡ್ಯ ಜೆಡಿಎಸ್ನ ಭದ್ರಕೋಟೆಯಾಗಿದೆ. ಇದೇ ಧೈರ್ಯದ ಮೇಲೆ ಸಿಎಂ ತಮ್ಮ ಮಗನನ್ನ ಕಣಕ್ಕಿಳಿಸಿದ್ದಾರೆ. ಗೆಲ್ಲೋ ಭರವಸೆಯನ್ನೂ ಇಟ್ಟುಕೊಂಡಿದ್ದಾರೆ. ಕಾರಣ 3, ಮಂಡ್ಯದಲ್ಲಿ ದೇವೇಗೌಡರ ಪ್ರಬಲ ಹಿಡಿತ. ಮಂಡ್ಯದಲ್ಲಿ ಗೌಡ್ರ ಪ್ರಬಲ ಹಿಡಿತವಿದೆ. ಇದೇ ಕಾರಣಕ್ಕೆ ಮಂಡ್ಯದ 7 ಕ್ಷೇತ್ರಗಳು ಜೆಡಿಎಸ್ಗೆ ತಲೆಬಾಗಿವೆ. ಇನ್ನು ಕುಮಾರಸ್ವಾಮಿ ಸಿಎಂ ಆದ ನಂತರ ಮಂಡ್ಯದ ವಿವಿಧ ಕಾಮಗಾರಿ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಬೇಯಿಸಿರೋ ಹಣವೇನು ಕಡಿಮೆಯೇನಿಲ್ಲ. ಮೊನ್ನೆ ತಾನೇ 5 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ ಕೂಡ ನೀಡಿದ್ದಾರೆ. ಈ ಮೂಲಕ ಮಂಡ್ಯವನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ. ಹಾಗಾಗಿ ನಿಖಿಲ್ ಗೆಲುವು ಪಕ್ಕಾ ಅಂತ ಹೇಳಲಾಗ್ತಿದೆ. ಕಾರಣ 4, ಜಿಲ್ಲೆಯ 8 ಶಾಸಕರು ಜೆಡಿಎಸ್ನವರೇ. ಇದು ನಿಖಿಲ್ಗೆ ಪ್ಲಸ್ ಪಾಯಿಂಟ್. 3 ಸಚಿವರು, 5 ಶಾಸಕರು ಗೆಲ್ಲಿಸೋದು ಅವರಿಗೂ ಅನಿವಾರ್ಯ. ಹಾಗಾಗಿ ನಿಖಿಲ್ ಗೆಲ್ಲೋದು ಮತ್ತೊಬ್ಬರ ಗೆಲುವು ಅಸಾಧ್ಯ ಎನ್ನಲಾಗ್ತಿದೆ. ಕಾರಣ 5, ನಿಖಿಲ್ ಯೂತ್ ಫೇಸ್. ಇನ್ನು ನಿಖಿಲ್ ಯೂತ್ ಫೇಸ್ ಸಿನಿಮಾ ಮೂಲಕ ಸದ್ಯ ನಿಖಿಲ್ ಒಳ್ಳೆ ಹೆಸರನ್ನೇ ಮಾಡಿದ್ದಾರೆ. ಅಲ್ಲದೆ 29ರ ಯುವಕ ಆಗಿರೋದ್ರಿಂದ ಯುವ ಜನತೆಯ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಮಂಡ್ಯವನ್ನ ಮುನ್ನಡೆಸಿದ್ದಾರೆ ಅನ್ನೋ ನಂಬಿಕೆ ಬೇರೆ ಇದೆ. ನಿಖಿಲ್ ಗೆಲುವಿಗೆ ಇಷ್ಟೆಲ್ಲಾ ಕಾರಣಗಳಿದ್ರೂ ಸೋಲೋ ಕಾರಣಗಳೇನು ಅಂತ ನೋಡೋದಾದ್ರೆ, ಕಾರಣ 1, ಕುಟುಂಬ ರಾಜಕಾರಣ. ನಿಖಿಲ್ ಪಾಲಿಗೆ ಕುಟುಂಬ ರಾಜಕಾರಣ ಬಹುದೊಡ್ಡ ಮುಳ್ಳಾಗಬಹುದು. ಕಾರಣ 2, ರಾಜಕಾರಣದಲ್ಲಿ ಅನನುಭವ. ನಿಖಿಲ್ಗೆ ರಾಜಕಾರಣದಲ್ಲಿ ಯಾವುದೇ ಅನುಭವ ಇಲ್ಲದಿರೋದು. ಕಾರಣ 3, ಸ್ಥಳೀಯರ ಕಡೆಗಣನೆ. ಸ್ಥಳೀಯರನ್ನ ಕಡೆಗಣಿಸಿ ನಿಖಿಲ್ಗೆ ಟಿಕೆಟ್ ಕೊಟ್ಟಿರೋದು. ಇದಕ್ಕೆ ನಿಖಿಲ್ ಗೋ ಬ್ಯಾಕ್ ಅನ್ನೋ ಕೂಗು ಕೇಳಿ ಬಂದಿರೋದು ಸಾಕ್ಷಿ. ಕಾರಣ 4, ಮೆಚುರಿಟಿ ಕೊರತೆ. ಸದ್ಯ ನಿಖಿಲ್ ಎಳಸು, ಪ್ರತಿಸ್ಪರ್ಧಿ ಸುಮಲತಾರಷ್ಟು ಮೆಚುರಿಟಿ ಇಲ್ಲದಿರುವುದು. ಕಾರಣ 5, ಸುಮಲತಾ ಪರ ಅನುಕಂಪದ ಅಲೆ. ರೆಬಲ್ ಸ್ಟಾರ್ ಅಂಬಿ ನಿಧನದ ಹಿನ್ನೆಲೆಯಲ್ಲಿ ಸದ್ಯ ಸುಮಲತಾ ಪರ ಮಂಡ್ಯದಲ್ಲಿ ಅನುಕಂಪದ ಅಲೆ ಎದ್ದಿದೆ. ದೊಡ್ಡಪ್ಪ ರೇವಣ್ಣ ಅವರು ಆಡಿದ ಮಾತು ಈ ಅನುಕಂಪವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇದು ನಿಖಿಲ್ ಗೆಲುವಿಗೆ ತೊಡಕಾಗಬಹುದು. ಸುಮಲತಾ ಅನುಕಂಪದ ಅಲೆಯಲ್ಲಿ ಗೆದ್ದು ಬೀಗ್ತಾರೆ ಅನ್ನೋ ಮಾತು ಎಲ್ಲ ಕಡೆ ಕೇಳಿ ಬಂದ್ರೂ ಗೆಲುವಿನ ದಾರಿ ಅಷ್ಟು ಸುಗಮವಲ್ಲ ಅನ್ನೋ ಮಾತು ಕೂಡ ಇದೆ. ಸುಮಲತಾ ಗೆಲ್ಲೋಕೆ ಏನೆಲ್ಲ ಕಾರಣ ಕೊಟ್ರು ಸೋಲೋಕ್ಕೂ ಅಷ್ಟೇ ಕಾರಣಗಳು ಇವೆ. ಹಾಗಾದ್ರೆ ಸುಮಲತಾ ಸೋಲು ಗೆಲುವಿನ ಕಾರಣಗಳು ಏನು ನೋಡೋಣ ಬನ್ನಿ. ಸುಮಕ್ಕ ಗೆದ್ರು ಆ 5 ಕಾರಣಗಳಿಂದಲೇ ಗೆಲ್ಬೇಕು. ಸುಮಕ್ಕ ಸೋತ್ರು ಆ 5 ಕಾರಣಗಳಿಂದಲೇ ಸೋಲ್ಬೇಕು. ಮಂಡ್ಯಗೆ ಕಾಲಿಟ್ಟಾಯ್ತು, ಚುನಾವಣಾ ಅಖಾಡಕ್ಕಿಳಿದಿದ್ದಾಯ್ತು. ಯಾರು ಎಷ್ಟೇ ಒತ್ತಡ ಹಾಕಿದ್ರು ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಸುಮಲತಾ ಕೂಡ ಸೆರಗು ಕಟ್ಟಿ ಗೌಡ್ರ ಕುಟುಂಬದ ವಿರುದ್ಧ ತಡೆತಟ್ಟಿ ನಿಂತಿದ್ದಾರೆ. ಸುಮಲತಾ ಹೋದಲ್ಲೆಲ್ಲ ಜನ ಕೂಡ ಆದರದಿಂದಲೇ ಬರಮಾಡ್ಕೊಂಡಿದ್ದಾರೆ. ಹಾಗಾಗಿ ಸುಮಲತಾ ಗೆಲುವು ಪಕ್ಕಾ ಎನ್ನಲಾಗ್ತಿದೆ. ಆದ್ರೂ ಸುಮಲತಾಗೆ ಸೋಲೆ ಇಲ್ಲ ಎನ್ನಲಾಗ್ತಿಲ್ಲ. ಸುಮಲತಾ ಸೋಲಿಗೆ ಕಾರಣ ನೋಡೋ ಮುನ್ನ ಗೆಲುವಿನ ಕಾರಣ ಹೇಳ್ಬಿಡ್ತೀವಿ ಕೇಳಿ. ಸುಮಲತಾ ಗೆಲುವಿಗೆ ಕಾರಣ 1, ಅಂಬರೀಶ್ ಮೇಲೆ ಮಾಸದ ಪ್ರೀತಿ. ಸುಮಲತಾಗೆ ಇದೇ ಮೊದಲ ಪ್ಲಸ್ ಪಾಯಿಂಟ್. ಅಂಬಿ ರಾಜಕಾರಣದಲ್ಲಿ ಏನ್ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ಆದ್ರೆ ಮಂಡ್ಯ ಜನರಿಗೆ ಅಂಬಿ ಮೇಲಿನ ಪ್ರೀತಿ ಇಂದಿಗೂ ಮಾಸಿಲ್ಲ. ಹಾಗಾಗಿಯೇ ಈ ಪ್ರತಿ ಸುಮಲತಾ ಅವರ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಿದೆ. ಕಾರಣ 2, ಅಂಬಿ ಸಾವಿನ ಅನುಕಂಪ ಅಲೆ. ಮಂಡ್ಯದಲ್ಲಿ ಅಂಬಿ ಸಾವಿನ ಅನುಕಂಪ ಕೂಡ ಇನ್ನೂ ಮಾಸಿಲ್ಲ. ಇದು ಮತವಾಗಿ ಮಾರ್ಪಟ್ಟು ಸುಮಲತಾನ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲದೆ ಇತ್ತೀಚೆಗೆ ರೇವಣ್ಣ ಬೇರೆ ಅಂಬಿ ಸತ್ತು 1 ತಿಂಗಳಾಗಿಲ್ಲ, ಈ ಅಮ್ಮ ಆಗ್ಲೇ ರಾಜಕೀಯಕ್ಕೆ ಬಂದವರೇ ಅಂತ ಹೇಳಿರುವುದು
ಮಂಡ್ಯ ಹೆಣ್ಮಕ್ಕಳನ್ನ ರೊಚ್ಚಿಗೆಬ್ಬಿಸಿದೆ. ಹಾಗಾಗಿಯೇ ಸುಮಲತಾ ಹೋದಲ್ಲೆಲ್ಲ ಮಹಿಳೆಯರು ಬರಮಾಡಿಕೊಂಡು ಗೆಲುವಿಗೆ ಶುಭ ಕೋರ್ತಿದ್ದಾರೆ. ಕಾರಣ 3, ಅಸಮಾಧಾನಿತ ಕೈ ಕಾರ್ಯಕರ್ತರು. ನಿಖಿಲ್ ಸ್ಪರ್ಧೆ ಕೈ ಕಾರ್ಯಕರ್ತರಿಗೆ ಸುತಾರಾಮ್ ಇಷ್ಟವಿಲ್ಲ. ಅಸಲಿಗೆ ಜೆಡಿಎಸ್ ಪರ ಕೆಲಸ ಮಾಡೋಕೆ ಸ್ಥಳೀಯ ಕೈ ಕಾರ್ಯಕರ್ತರು ಸಿದ್ಧರಿಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಸುಮಲತಾ ಅವರನ್ನ ಪಕ್ಷೇತರರಾಗಿ ನಿಲ್ಲಿಸಿ ಗೆಲ್ಲಿಸಿಕೊಳ್ಳೋ ಪಣ ತೊಟ್ಟಿದ್ದಾರೆ. ಕೈ ಮುಖಂಡರು ಎಷ್ಟೇ ಧಮಕಿ ಹಾಕಿದ್ರೂ ಕಾರ್ಯಕರ್ತರು ಜಗ್ಗೋ ಮಾತೇ ಇಲ್ಲ ಎಂದಿದ್ದಾರೆ. ಹಾಗಾಗಿಯೇ ಇದು ಸುಮಲತಾ ಗೆಲುವಿಗೆ ಕಾರಣ ಆಗಬಹುದು. ಕಾರಣ 4, ಜೆಡಿಎಸ್ ವಿರುದ್ಧದ ಎಲ್ಲಾ ಮತಗಳ ಧ್ರುವೀಕರಣ. ಕೈ ಕಾರ್ಯಕರ್ತರು ಮಾತ್ರವಲ್ಲ, ಅಂಬಿ ಅಭಿಮಾನಿಗಳೆಲ್ಲ ಸುಮಲತಾ ಕಡೆ ಇದ್ದಾರೆ. ಇನ್ನು ಸುಮಲತಾ ಪರ ದರ್ಶನ್ ಮತ್ತು ಯಶ್ ಇಬ್ರು ಕೂಡ ಪ್ರಚಾರ ಕೇಳಿದ್ರೆ ಆ ಅಭಿಮಾನಿಗಳ ಮತಗಳೆಲ್ಲ ಸುಮಲತಾ ಕಡೆ ವಾಲಲಿದೆ. ಬಿಜೆಪಿಗೂ ನಿಖಿಲ್ ಗೆಲ್ಲುವುದು ಇಷ್ಟವಿಲ್ಲ. ಇನ್ನು ಜೆಡಿಎಸ್ ನಲ್ಲೇ ನಿಖಿಲ್ ಸ್ಪರ್ಧೆಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಜೆಡಿಎಸ್ ವಿರುದ್ಧದ ಎಲ್ಲಾ ಮತಗಳು ಧ್ರುವೀಕರಣಗೊಂಡ್ರೆ ಸುಮಲತಾ ಗೆಲುವು ಪಕ್ಕ. ಕಾರಣ 5, ಹಿರಿತನ. ನಿಖಿಲ್ ಈಗಷ್ಟೇ ಕಣ್ಬಿಡ್ತಿದ್ದಾರೆ. ಸಿಎಂ ಮಗ ಅನ್ನೋ ಕಾರಣಕ್ಕೆ ಮಂಡ್ಯ ನೆಲದಲ್ಲಿ ಸ್ಪರ್ಧಿಸಿದ್ರೆ ಪಕ್ಕಾ ಗೆಲುವು ಗ್ಯಾರಂಟಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದ್ರೆ ಸುಮಲತಾ ಹಾಗಲ್ಲ. ಮಂಡ್ಯದ ಋಣ ತೀರಿಸಲೆಂದೇ ಕಣಕ್ಕಿಳಿದಿದ್ದಾರೆ. ನಿಖಿಲ್ಗಿಂತಲೂ ಹಿರಿಯರಿದ್ದಾರೆ. ಹಾಗಾಗಿಯೇ ಸುಮಲತಾನೇ ಉತ್ತಮ ಆಯ್ಕೆ ಅನ್ನೋ ನಂಬಿಕೆ ಸುಮಲತಾರನ್ನ ಎಂಪಿ ಮಾಡಬಹುದು. ಹಾಗಾದ್ರೆ ಸೋಲಿಗಿರುವಂತಹ ಕಾರಣಗಳೇನು ಅಂತ ನೋಡೋದಾದ್ರೆ, ಸುಮಲತಾ ಸೋಲಿಗೆ ಕಾರಣ 1, ಮಂಡ್ಯ ಜೆಡಿಎಸ್ನ ಭದ್ರಕೋಟೆ. ಮೊದಲೇ ಹೇಳಿದ ಹಾಗೆ 8 ಕ್ಷೇತ್ರಗಳು ಜೆಡಿಎಸ್ ಶಾಸಕರೇ ಇದ್ದಾರೆ. ಕಾರಣ 2, ಸಿಎಂ ರೈತ ಪರ ಯೋಜನೆಗಳು. ಕುಮಾರಸ್ವಾಮಿ ಸಿಎಂ ಆದಾಗಿನಿಂದಲೂ ಮಂಡ್ಯಕ್ಕೆ ಭರಪೂರ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಕಾರಣ 3, ಉತ್ತಮ ಭವಿಷ್ಯದ ನಂಬಿಕೆ. ಜೆಡಿಎಸ್ಗೆ ವೋಟ್ ಹಾಕಿದ್ರೆ ಭವಿಷ್ಯದಲ್ಲಿ ಮಂಡ್ಯಕ್ಕೆ ಒಳ್ಳೆದಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಕಾರಣ 4, ಪಕ್ಷೇತರ ಸ್ಪರ್ಧೆ. ಪಕ್ಷೇತರ ಸ್ಪರ್ಧೆಯಾಗಿ ನಿಂತಿರೋದ್ರಿಂದ ಮನೆ ಮನೆಗೂ ಪ್ರಚಾರ ಮಾಡಬೇಕಾಗುತ್ತೆ. ಇದು ಕಷ್ಟವಾಗೋ ಸಾಧ್ಯತೆ ಇದೆ. ಕಾರಣ 5, ಕೈ ನಾಯಕರ ಅಂತರ. ಕೈ ಕಾರ್ಯಕರ್ತರೇನು ಸುಮಲತಾ ಪರ ಇದ್ದಾರೆ. ಆದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಪರ ಕೈ ನಾಯಕರು ಪ್ರಚಾರ ಮಾಡಿ ಅಂತರ ಕಾಯ್ದುಕೊಂಡ್ರೆ ಸುಮಲತಾಗೆ ಸಂಕಷ್ಟ ಗ್ಯಾರಂಟಿ. ಇಬ್ಬರ ಸೋಲು ಗೆಲುವಿಗೂ 5 ಕಾರಣಗಳು ಇವೆ. ಆದ್ರೆ ಯಾವ ಕಾರಣಗಳು ಯಾರ ಕೈ ಹಿಡಿಯುತ್ತೋ ಯಾರ ಕೈ ಬಿಡುತ್ತೋ ಅನ್ನೋದನ್ನ ಅಂತಿಮ ಫಲಿತಾಂಶದವರೆಗೆ ಕಾದು ನೋಡಬೇಕಿದೆ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.